ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾನಲೋಕ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹಾಗೆ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಬ್ಲಾಗ್ ಬಂದು ನಾನು ಊರಿಂದಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಣ್ಣೆಯವ್ರ ಮನೆಯದು ಗೃಹ ಪ್ರವೇಶ ಇತ್ತು. ಹಾಗಾಗಿ ನಾನು ಮತ್ತು ಮಕ್ಕಳು ಎಲ್ಲರೂ ಕೂಡ ಹಿಂದಿನ ದಿನವೇ ಬಂದ್ವಿ. ರವಿಯವ್ರು ಸ್ವಲ್ಪ ಕೆಲಸ ಇತ್ತು ಅಂತೇಳ್ಬಿಟ್ಟು ಅವರು ಕೂಡ ಬರೋದಕ್ಕಾಗಲಿಲ್ಲ. ಹಾಗೆ ಬಂದಿದ್ವಲ್ಲ, ಹಾಗೆ ಒಂದು ಸಲ ಹೊಸಮನೆ ಹತ್ರ ಹೋಗಿ ಬರೋಣ ಅಂತೇಳ್ಬಿಟ್ಟು ಅಮ್ಮ, ನಾನು, ಮಕ್ಕಳು, ಪಪ್ಪ ಎಲ್ಲರೂ ಕೂಡ ಮನೆ ಹತ್ರ ಬಂದ್ವಿ. ಇಬ್ಬರು ನೋಡಿ ಯಾವ ಥರ ಆಟ ಆಡ್ತಿದ್ದಾರೆ. ಹಾಗೆ ಮೆಹಂದಿ ಬಿಡಿಸೋಣ ಅಂತೇಳ್ಬಿಟ್ಟು ನಮ್ಮ ಅಕ್ಕನ ಮಗಳಿಗೆ ಅವ್ರಿಗೂ ಕೂಡ ಮೆಹಂದಿ ಬಿಡಿಸ್ತಿದ್ದೀನಿ. ಹಾಗೆ ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರಿಕೊಂಡು, ಅಕ್ಕಪಕ್ಕ ಮನೆಯವರು, ಆಂಟಿ, ಅಮ್ಮ ಎಲ್ಲ ಸೇರಿಕೊಂಡು ಬೆಳಗ್ಗೆಗೆ ಏನೇನು ತಯಾರಿಗಳು ಬೇಕು ನೋಡಿ. ಬೆಳಗ್ಗೆ ಎದ್ದು ಎಲ್ಲವನ್ನೂ ಮಾಡೋದಕ್ಕಾಗಲ್ಲ. ಹಾಗೆ ಮುಹೂರ್ತ ಕೂಡ ಗಂಗೆ ತರೋದಕ್ಕೆ 5 ಗಂಟೆಗೇನೋ ಬಂದುಬಿಟ್ಟಿತ್ತು. ಹಾಗೆ ಎಲ್ಲನೂ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗಂಗಮ್ಮಂಗೆ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಹಾಗೆ ಚಿಗಣಿ, ತಮಟ ಇವೆಲ್ಲ ಬೇಕಲ್ವ, ಅದನ್ನು ಕೂಡ ಎಲ್ಲರೂ ಪ್ರಿಪೇರ್ ಮಾಡ್ಕೋತಿದ್ರು. ಹಾಗೆ ಮನೆ ತುಂಬಬೇಕಾದ್ರೆ ಕುಕ್ಕೆಗಳಿಗೆಲ್ಲ ಕೆಲವೊಂದು ವಸ್ತುಗಳನ್ನೆಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡಿಕ್ಕಿರ್ತಾರೆ ನೋಡಿ. ಅದನ್ನು ಕೂಡ ಇವಾಗಲೇ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ಹಾಗೆ ಈ ಕಡೆ ಪಪ್ಪ, ಮಾಮ ಮತ್ತು ಅಕ್ಕಯ್ಯ 3 ಜನನೂ ಕೂಡ ಅಡುಗೆಗೆ ರೆಡಿ ಮಾಡ್ಕೋತಿದ್ದಾರೆ. ಯಾಕಂದರೆ ಎಲ್ಲರೂ ಕೂಡ ಹಿಂದಿನ ದಿನವೇ ಬಂದಿರ್ತಾರಲ್ವ, ಸ್ವಲ್ಪ ಜನ ಬಂದಿರ್ತಾರೆ. ಹಾಗೆ ಅಕ್ಕಪಕ್ಕದ ಮನೆಯವರೆಲ್ಲ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡಿಕೊಡ್ತೀರಲ್ವ, ಅವ್ರಿಗೂ ಕೂಡ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರೆಡಿ ಮಾಡ್ಕೋತಿದ್ದಾರೆ. ಹಾಗೆ ನಾಳೆ ಬೆಳಗ್ಗೆ ಎಲ್ಲ ಮನೆಯೆಲ್ಲ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಹಾಗೆ ದೇವರೆಲ್ಲ ಬಂದಿರ್ತವೆ ಅಲ್ವಾ, ತೋರಿಸೋದಕ್ಕಾಗಲ್ಲ ಅಂತ ಇವಾಗಲೇ ತೋರಿಸೋಣ ಅಂತೇಳ್ಬಿಟ್ಟು ವಿಡಿಯೋನ ಮಾಡ್ಕೋತಿದ್ದೀನಿ. ಇದು ಬಂದು ಹಾಲು. ಹಾಗೆ ಇದು ಕಿಚನ್. ತುಂಬ ಸಿಂಪಲಾಗಿ ಚೆನ್ನಾಗಿದೆ. ಒಟ್ಟು ಸಿಂಪ್ಲಿ ಸೂಪರ್ ಅಂತಲೇ ಹೇಳ್ಬೋದು. ಇನ್ನು ಪೈಪ್ ಕನೆಕ್ಷನ್ ಎಲ್ಲ ಏನೂ ಕೊಟ್ಟಿರಲಿಲ್ಲ. ಹಾಗೆ ಅಣ್ಣಯ್ಯ ನಾಳೆ ಪೂಜೆಗೆ ಫೋಟೋ ಬೇಕಲ್ವ, ಅದನ್ನು ಕೂಡ ತಂದು ಎಲ್ಲ ಇಡ್ತಿದ್ದಾನೆ. ಹಾಗೆ ದೇವ್ರ ಮನೆ ವಿಶೇಷತೆ ಏನು ಅಂದರೆ, ನಮ್ಮ ಮನೆ ದೇವರು ಚೆಲುವನಾರಾಯಣ ಸ್ವಾಮಿ ಇದೆಯಲ್ಲ, ಮೇಲ್ಕೋಟೆದು, ಅದನ್ನು ಟೈಲ್ಸಲ್ಲೇ ಬರೋ ಥರ ತಂದುಬಿಟ್ಟು ಅದನ್ನು ಮಧ್ಯಕ್ಕೆ ಅಟ್ಯಾಚ್ ಮಾಡಿಸಿದ್ದಾರೆ. ಅದಂತೂ ತುಂಬಾ ಲುಕ್ಕಾಗಿ ಕಾಣಿಸ್ತಿತ್ತು. ಮನೆ ದೇವ್ರ ಫೋಟೋ ಚೆನ್ನಾಗಿ ಕಾಣುತ್ತಲ್ವ ದೇವ್ರ ಮನೆಯಲ್ಲಿ ಮಧ್ಯದಲ್ಲಿದ್ದರೆ. ಹಾಗೆ ಇದು ಬಂದು ರೂಮು. ಇಲ್ಲಿ ನಾಳೆ ದೇವರಿಗೆ ಹೂವೆಲ್ಲ ಬೇಕಲ್ವ, ಎಲ್ಲನೂ ನೀಟಾಗಿ ಚಾಪೆ ಮೇಲೆ ಹಾಕಿ ಪಂಚೆ ಎಲ್ಲ ಮುಚ್ಚಿದ್ದಾರೆ, ಹೂವೆಲ್ಲ ಬಾಡೋಗಬಾರ್ದು ಅಂತ. ಹಾಗೆ ಬಾಗಿಲು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಮತ್ತು ಎಂಟ್ರೆನ್ಸಿಂದ ಪಕ್ಕದಲ್ಲಿ ಒಂದು ಡೋರ್ ಇದೆ, ಅದು ಹೊರಗಡೆ ಅಂದರೆ ಸೈಡ್ಗೆ ಫಸ್ಟ್ ದನಿಗೆ ಅಂತ ಹೇಳಿಬಿಟ್ಟು ಕೊಟ್ಟಿಗೆ ಮಾಡೋದಕ್ಕೆ ಅಂತ ಇದನ್ನು ಬಿಟ್ಕೊಂಡಿದ್ರು. ಬಟ್ ಹೊರಗಡೆ ಸಪ್ರೇಟಾಗಿ ಕೊಟ್ಟಿಗೆಯನ್ನು ಕಟ್ಟಿದ್ರಿಂದ ಇಲ್ಲಿ ಏನಾದರೂ ಫಂಕ್ಷನ್ನು, ಈ ಜಾತ್ರೆ ಟೈಮಲ್ಲಿ ಅಡುಗೆ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಫುಲ್ ಹಾಲ್ ಥರ ಮಾಡಿದ್ದಾರೆ. ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದೇ ಗ್ಯಾಪಲ್ಲಿ ಸಾಂಗ್ ಎಲ್ಲ ಹಾಕಿದ್ರಲ್ಲ, ಮಾರ್ನಿಂಗೆ ಈ ಹಾಡು ಎಲ್ಲ ಅಂದರೆ ಸ್ವಲ್ಪ ಅವಳಿಗೆ ಕುಣಿಯೋ ಥರ ಇದ್ದರೆ ಸ್ಟೆಪ್ ಹಾಕ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಅವಳಂತೂ ಸಾಂಗ್ ಹಾಕಿದ ತಕ್ಷಣ ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದಾಳೆ. ಎಲ್ಲರೂ ಕೂಡ ಅವಳು ಡ್ಯಾನ್ಸ್ ಮಾಡೋದನ್ನೇ ನೋಡ್ತಿದ್ದಾರೆ. ಹಾಗೆ ಫ್ರೆಂಡ್ಸ್, ನಾನು ಮನೆಯೆಲ್ಲ ತೋರಿಸ್ಕೊಂಡು ಬರೋ ಅಷ್ಟರಲ್ಲಿ ಈ ಕಡೆ ಎಲ್ಲನೂ ಕೂಡ ರೆಡಿ ಮಾಡಿ ತೆಗೆದಿಟ್ಟಿದ್ರು. ಹಾಗೆ ಗಂಗಮ್ಮಂದೊಂದು ಬ್ಯಾಲೆನ್ಸ್ ಇತ್ತು ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಅದನ್ನು ಕೂಡ ರೆಡಿ ಮಾಡ್ಕೋತಿದ್ರು. ಅಷ್ಟರಲ್ಲಿ ಅಡುಗೆ ಕೂಡ ಆಗಿತ್ವಲ್ವ, ಮಕ್ಕಳು ಕೂಡ ಮಲ್ಕೋತಾರೆ ಅಂತ ಹೇಳ್ಬಿಟ್ಟು ಊಟ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ಕೊನೆಯದಾಗಿ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಹೊರಡ್ತಿದ್ದೀವಿ. ಇಲ್ಲಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ, ಬಾಯ್ ಬಾಯ್.